ರಾಜ್ಯದ ಮಹಾ ತೀರ್ಪು ಪ್ರಕಟ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ನಮಗೆ ಈಗ ಡವಡವ ಅಂತಿದೆ ಅಂದ್ರೆ ಇನ್ನು ಅಭ್ಯರ್ಥಿಗಳ ಕತೆಗೇನು? 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ, ಪುದುಚೇರಿ. ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಅಧಿಕಾರಿಗಳಿಂದ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ. 5 ರಾಜ್ಯಗಳಲ್ಲಿ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಕೆಲವೇ ಕ್ಷಣದಲ್ಲಿ ಚುನಾವಣಾ ಅಧಿಕಾರಿಗಳಿಂದ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ರಾಜ್ಯದಲ್ಲಿ ನೋಡಿದ್ರೆ 2 ಕ್ಷೇತ್ರ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಚುನಾವಣಾ ಅಧಿಕಾರಿಗಳು ಪೊಲೀಸರ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದೆ. 5 ರಾಜ್ಯಗಳ ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇದ್ದು ಕ್ಷಣಗಣನೆ ಶುರುವಾಗಿದೆ. 8 ಗಂಟೆಯಿಂದ ಆರಂಭ ಆಗುತ್ತೆ ಕೌಂಟಿಂಗ್. ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗುತ್ತೆ. ಮಾತನಾಡೋಣ. ಈ 4 ರಾಜ್ಯಗಳು ದೇಶದ ರಾಜಕಾರಣದ ಮೇಲೆ ಬೀರುವಂತ ಪರಿಣಾಮಗಳು ಏನು ಅನ್ನೋದನ್ನ ವಿವರಿಸೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಮತ್ತು ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾತು ಜೊತೆಗಿದ್ದಾರೆ. ಪ್ರಶಾಂತ್ ನಾತು, ವೆಲ್ಕಮ್. ಥ್ಯಾಂಕ್ ಯು ರಕ್ಷಿತ್. ಪೂರ್ವ ಭಾರತದೊಂದು ರಾಜ್ಯ, ಈಶಾನ್ಯ ಭಾರತದ್ದು ಮತ್ತೊಂದು, 2 ದಕ್ಷಿಣ ಭಾರತದ 2 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಇದರ ಫಲಿತಾಂಶ ಏನು ಪರಿಣಾಮ ಬೀರುತ್ತೆ ರಾಷ್ಟ್ರ ರಾಜಕಾರಣದ ಮೇಲೆ? ರಕ್ಷಿತ್, 2014ರಿಂದ ಈಚೆಗೆ ನರೇಂದ್ರ ಮೋದಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದ ನಂತರ ದೇಶದ ಯಾವುದೇ ಭಾಗದ ಯಾವುದೇ ಒಂದು ಸಣ್ಣ ಮಹಾನಗರ ಪಾಲಿಕೆಯ ಚುನಾವಣೆ ಕೂಡ ದೇಶದಾದ್ಯಂತ ವ್ಯಾಪಕವಾಗಿ ಚರ್ಚಿಸಲ್ಪಡುತ್ತೆ. ಒಂದು ರಾಜ್ಯದ ಚುನಾವಣಾ ಫಲಿತಾಂಶ ಇನ್ನೊಂದು ರಾಜ್ಯದ ಮೇಲೆ ನೇರವಾಗಿ ಇಫೆಕ್ಟ್ ಬೀಳದೇ ಇದ್ದರೂ ಕೂಡ ಒಂದು ನ್ಯಾಷನಲ್ ಮೂಡ್ ಅಂತಾರಲ್ಲ, ಆ ನ್ಯಾಷನಲ್ ಮೂಡನ್ನು ಮಾಡ್ತಕ್ಕಂಥದ್ದು ಆಗಾಗ ಬರ್ತಕ್ಕಂಥ ಚುನಾವಣಾ ಫಲಿತಾಂಶಗಳು. ಪ್ರಾಯಶಃ ನಾವು ನೋಡ್ತಾ ಇದ್ದೀವಿ, ನರೇಂದ್ರ ಮೋದಿಯವರ ಜನಪ್ರಿಯತೆಯ ಮಾನದಂಡ ಬರ್ತಾ ಇರತಕ್ಕಂಥ ರಾಜ್ಯಗಳ ಚುನಾವಣೆಗಳು, ಅದರ ಫಲಿತಾಂಶಗಳು ನಿರ್ಧಾರ ಮಾಡ್ತಾ ಇವೆ. ಹೀಗಾಗಿ ಪಶ್ಚಿಮ ಬಂಗಾಳ, ನಾವು ಅಲ್ಲಿಂದ ಶುರು ಮಾಡೋಣ. ಪಶ್ಚಿಮ ಬಂಗಾಳದ ಚುನಾವಣೆಯ ಬಗ್ಗೆ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕುತೂಹಲ ಇದೆ. ದೇಶದಾದ್ಯಂತ ಇದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ದೀದಿ ಗೆಲ್ತಾರಾ ಅಥವಾ ಮೋದಿ ಗೆಲ್ತಾರಾ ಅನ್ನೋದರ ಬಗ್ಗೆ. ಹೀಗಾಗಿ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ, ಸ್ಟಾರ್ಟ್ ವಿತ್ ಲಾಲೂ ಪ್ರಸಾದ್ ಯಾದವ್, ಅಖಿಲೇಶ್ ಯಾದವ್, ಶರದ್ ಪವಾರ್, ಅರವಿಂದ್ ಕೇಜ್ರಿವಾಲ್, ಈ ರೀತಿಯ ಏನು ಕಾಂಗ್ರೆಸ್ BJP ಪಾರ್ಟಿಗಳ ನಾಯಕರಿದ್ದರು, ಅವರೆಲ್ಲರನ್ನ ಪೊಲಿಟಿಕಲಿ ಡೆಸಿಮೇಟ್ ಮಾಡುವಲ್ಲಿ BJP ಯಶಸ್ವಿಯಾಗಿದೆ. ನವೀನ್ ಪಟ್ನಾಯಕ್ ಕೂಡ ಕಳೆದ ವರ್ಷದ ಚುನಾವಣೆಯಲ್ಲಿ ಸೋತು ಹೋದರು. ಚಂದ್ರಬಾಬು ನಾಯ್ಡು ಒಂದು ಸಲ ಸೋತಿದ್ರು. ಆ ದೃಷ್ಟಿಯಿಂದ ನೋಡಿದಾಗ ನಿಶ್ಚಿತವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪೊಲಿಟಿಕಲ್ ಫ್ಯೂಚರ್ ಏನು, ಮತ್ತೆ ಅಧಿಕಾರಕ್ಕೆ ಬರ್ತಾರಾ ಅಥವಾ BJP ಪಶ್ಚಿಮ ಬಂಗಾಳವನ್ನು TMCಯಿಂದ ಗೆದ್ದುಕೊಳ್ಳುತ್ತಾ, ಈ ಬಗ್ಗೆ ಜಾಸ್ತಿ ಕುತೂಹಲ ಇದೆ. ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರುವ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಪಶ್ಚಿಮ ಬಂಗಾಳ. ಯಾಕಂದರೆ ದೀದಿ ಗೆದ್ದರೆ ಒಂದು ಸ್ಟ್ಯಾಟಸ್ಕೋ ಮುಂದುವರಿಬೋದು, ಬಟ್ ಮೋದಿ ಗೆದ್ದರೆ ನನಗನ್ಸುತ್ತೆ 2024ರ ಚುನಾವಣೆಯ ಒಂದು ಹಿನ್ನಡೆಯ ನಂತರ, ಮಹಾರಾಷ್ಟ್ರ, ಹರಿಯಾಣ, ಬಿಹಾರದ ಗೆಲುವಿನ ನಂತರ BJPಗೆ ಒಂದು ದೊಡ್ಡ ಆಕ್ಸಿಜನ್ ಪೂರೈಕೆ ಆಗೋದು ಪಶ್ಚಿಮ ಬಂಗಾಳದಿಂದ. ಇನ್ನೊಂದು ಅಸ್ಸಾಂ ಕೂಡ ಒಂದು ಗಡಿ ರಾಜ್ಯ. ಆ ಕಾರಣದಿಂದ 10 ವರ್ಷಗಳ ಕಾಲ ಅಲ್ಲಿ BJP ಅಧಿಕಾರವನ್ನು ನಡೆಸಿದೆ. ಥರ್ಡ್ ಟರ್ಮ್ ಏನಾದರೂ BJPಗೆ ಬಂದರೆ BJPಗೆ ಲೋಕಸಭಾ ಚುನಾವಣೆಯ ನಂತರ ಇನ್ನೊಂದು ರಾಜ್ಯ ಕೈಗೆ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ. ತಮಿಳುನಾಡು ಜಯಲಲಿತಾ ನಿಧನದ ನಂತರ AIADMK ಒಂದು ವಾಯ್ಡ್ನ ಪರಿಸ್ಥಿತಿಯಲ್ಲಿತ್ತು, ಶೂನ್ಯತೆಯಲ್ಲಿತ್ತು. ಈ ಬಾರಿ ಏನಾದರೂ ವಿಜಯ್ ಕಮಾಲ್ ಮಾಡಿದರೆ ನನಗನ್ಸುತ್ತೆ AIADMK ಡೆಸಿಮೇಟ್ ಆಗ್ಬೋದು. ವಿಜಯ್ ದ್ರವಿಡ ಪೊಲಿಟಿಕ್ಸ್ನ ಇನ್ನೊಂದು ಧ್ರುವವಾಗಿ ಹೊರಹೊಮ್ಮಬಹುದು ಅನ್ನೋದು ಒಂದು ಭಾಗ. ಕೇರಳದಲ್ಲಿ ಈಗಾಗಲೇ ನೋಡಿ, ನೀವಾಗಲೇ ಹೇಳ್ತಾ ಇದ್ರಿ, ತ್ರಿಪುರಾ, ವೆಸ್ಟ್ ಬೆಂಗಾಲ್ನಲ್ಲಿ ಆಲ್ಮೋಸ್ಟ್ CPM ಡೆಸಿಮೇಟ್ ಆಗಿ ಹೋಗಿದೆ. ಯಾವುದೇ ಶಕ್ತಿ ಉಳಿದಿಲ್ಲ. ಅದರ ಶಕ್ತಿ ಇರತಕ್ಕಂಥದ್ದು ಕೇವಲ ಕೇರಳದಲ್ಲಿ ಮಾತ್ರ. 10 ವರ್ಷಗಳ ಆಡಳಿತದ ನಂತರ ಕೇರಳದಲ್ಲಿ CPM ಹೋಗುತ್ತೆ, ಕಾಂಗ್ರೆಸ್ ನೇತೃತ್ವದ UDF ಬರುತ್ತೆ ಅನ್ನುವ ಎಕ್ಸಿಟ್ ಪೋಲ್ ಲೆಕ್ಕಾಚಾರ ನಿಜ ಆದರೆ ಕಾಂಗ್ರೆಸ್ಸಿಗೂ ಕೂಡ ಒಂದು ಹೊಸ ಒಂದು ಗೆಲುವು. ಯಾಕಂದರೆ ನೋಡಿ, ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶದ ಗೆಲುವಿನ ನಂತರ ಕಾಂಗ್ರೆಸ್ಗೂ ಕೂಡ ಯಾವುದೇ ರಾಜ್ಯ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಹರಿಯಾಣ ಗೆಲ್ಬೋದಿತ್ತು, ಆ್ಯಂಟಿ ಇನ್ಕಂಬನ್ಸಿ ಇತ್ತು, ಗೆಲ್ಲಕ್ಕಾಗಲಿಲ್ಲ. 10 ವರ್ಷಗಳ ಆಡಳಿತ ವಿರೋಧಿ ಅಲ್ಲೇ ಇದ್ದಾಗಲೂ ಕೂಡ.
ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನು ಅಡ್ವಾಂಟೇಜ್ ದೊರಕಿತು, ಅದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್, ಶಿವಸೇನೆ ಮತ್ತು NCPಗಳು ಅದನ್ನು ಕಳೆದುಕೊಂಡವು. ಅದಾದಮೇಲೆ ಬಿಹಾರದಲ್ಲಿ ಒಂದು ಆ್ಯಂಟಿ ಇನ್ಕಂಬನ್ಸಿ ಇತ್ತು, ಬಟ್ ಬಿಹಾರವನ್ನು ಕೂಡ ಆ್ಯಂಟಿ ಇನ್ಕಂಬನ್ಸಿ ಅಲೆಯ ಹೊರತಾಗಿಯೂ ಕೂಡ ಗೆದ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಲೋಕಸಭಾ ಚುನಾವಣೆ ಹಿಂದೆ ಹೋದರೆ ಮಧ್ಯಪ್ರದೇಶ್, ಛತ್ತೀಸ್ಗಢ ಎರಡೂ ರಾಜ್ಯಗಳು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಇದ್ವು, ಗೆದ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಾಯಶಃ BJPಯ ಇಲೆಕ್ಷನ್ ಮಷೀನನ್ನು ಎದುರಿಸಿ BJPಯ ರಾಜ್ಯಗಳನ್ನು ಗೆದ್ಕೊಳ್ಳಿಕ್ಕೆ ಸಾಧ್ಯ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ. ಆದರೆ CPM ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯವನ್ನು ಗೆದ್ದರೆ 3ರ ಜೊತೆ ಇನ್ನೊಂದು 4ನೇ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಒಂದು ರೀತಿಯ ಏನೊಂದು ಗೆಲುವಿನ ವನವಾಸ ಅಂತ ಕರಿತೀರಾ, ಅದನ್ನು ಗೆಲುವಿನ ಒಂದು ರೀತಿಯ ಬರಗಾಲ ಅಂತ ಕರಿತೀರಾ, ಅದನ್ನೇನು ಕಾಂಗ್ರೆಸ್ ಎದುರಿಸ್ತಾ ಇದೆ. ಕೇರಳ ಗೆದ್ದರೆ ಕಾಂಗ್ರೆಸ್ಗೊಂದು ದೊಡ್ಡ ಗೆಲುವು. ನ್ಯಾಷನಲಿ ನೋಡಿದರೆ BJP ವೆಸ್ಟ್ ಬೆಂಗಾಲ್ ಗೆದ್ದರೆ ಮೋದಿ ಹ್ಯೂಜ್ಲಿ ಇನ್ನಷ್ಟು ಪಾಪ್ಯುಲಾರಿಟಿ ಇದೆ ಅನ್ನೋದು ಅದರ ಅರ್ಥ ಆಗುತ್ತೆ. ಉತ್ತರ ಪ್ರದೇಶ್, ಗುಜರಾತದ ಚುನಾವಣೆ ಮುಂದಿನ ವರ್ಷ ನಡೆಯಲಿದೆ, ಅದರ ಮೇಲೂ ಕೂಡ ಅದರ ಇಫೆಕ್ಟ್ ಇರುತ್ತೆ. ಮಮತಾ ಬ್ಯಾನರ್ಜಿ ಗೆದ್ದರೆ ನನಗನ್ಸುತ್ತೆ ಇಂಡಿಯಾ ಒಕ್ಕೂಟದಲ್ಲಿ ರಾಹುಲ್ರ ಪ್ಯಾರಲಲ್ ಆಗಿ ಮಮತಾ ಹೊರಹೊಮ್ಮುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.